ಎಲ್ಲರಿಗೂ ನಮಸ್ಕಾರ. ಬಾಗಲಕೋಟೆ ಲೋಕಸಭೆಯಲ್ಲಿ ಸ್ಪರ್ಧಿಸಲಿರುವಂತಹ ಅಭ್ಯರ್ಥಿಗಳ ಬಲಾಬಲ ಹೇಗಿದೆ ಎಂಬುದರ ವಿಶ್ಲೇಷಣೆ ಮಾಡುವ ವಿಜಯಧ್ವನಿ ನ್ಯೂಸ್ನ ಬಾಗಲಕೋಟೆ ಲೋಕಬಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ವಿಜಯಕುಮಾರ್ ಗವಿಮಠ. ನಮ್ಮ ದೇಶದ ಜನರ ಕಲ್ಯಾಣಕ್ಕಾಗಿ ಹಲವಾರು ಕಾರ್ಯಕ್ರಮವನ್ನು ಹಾಕಿ ಯಾರು ದುಡಿದಾರ ಅವ್ರು ಮಾತ್ರ ರಾಜಕಾರಣಗಳು ಉಳಿಬೇಕು ಅನ್ನೋದು ನನ್ನ ಒಂದು ಸಿದ್ಧಾಂತ. ಬಾಗಲಕೋಟೆ ಲೋಕಸಭೆ ಚುನಾವಣೆ ರಾಜ್ಯದಲ್ಲಿ ಒಂದು ರೀತಿ ನಡೆದರೆ ಬಾಗಲಕೋಟೆಯಲ್ಲೇ ಒಂದು ರೀತಿ ನಡೆಯುತ್ತೆ. 5ನೇ ಬಾರಿಗೆ ಸಂಸದ ಆಗೋ ಆಸೆ ಹೊತ್ತಿರುವಂಥ ಬಿಜೆಪಿಯ PC ಗದ್ದಿಗೌಡರ್ ಬಾಗಲಕೋಟೆಗೆ ಹೊಸ ಅಭ್ಯರ್ಥಿ ಕಣಕ್ಕಿಳಿಸಿರುವಂಥ ಕಾಂಗ್ರೆಸ್ನ ಸಚಿವ ಶಿವಾನಂದ ಪಾಟೀಲ್ರ ಪುತ್ರಿ ಸಂಯುಕ್ತ ಪಾಟೀಲ್, ಇತ್ತ ಕಾಂಗ್ರೆಸ್ ಟಿಕೆಟ್ ವಂಚಿತೆ ವೀಣಾ ಕಾಶ್ಯಪ್ನವರು ಕೂಡ ಬಂಡಾಯ ಅಭ್ಯರ್ಥಿ ಆಗುವಂಥ ಸುಳಿವು ನೀಡಿದ್ದಾರೆ. ಅದರಂತೆ ನಾವು ಸೂಕ್ಷ್ಮವಾಗಿ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿ ಬಾಗಲಕೋಟೆಯಲ್ಲಿ PC ಗದ್ದಿಗೌಡರ್, ಸಂಯುಕ್ತ ಪಾಟೀಲ್, ವೀಣಾ ಕಾಶ್ಯಪ್ನವರು ಈ 3 ಜನ ಸ್ಪರ್ಧೆಗಿಳಿದ್ರೆ ಯಾರ ಬಲ ಬಾಗಲಕೋಟೆಯಲ್ಲಿ ಹೇಗಿದೆ ಎಂಬುದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ BJP ಅಭ್ಯರ್ಥಿ PC ಗದ್ದಿಗೌಡರ್ ಈ ಬಾರಿ ಗೆಲ್ತಾರ? ಅವರ ಬಗ್ಗೆ ಕ್ಷೇತ್ರದಲ್ಲಿ ಪ್ಲಸ್ ಮತ್ತು ಮೈನಸ್ ಹೇಗಿದೆ ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ PC ಗದ್ದಿಗೌಡರ ಬಲ ಏನಂತ ನೋಡೋಣ. ಮತದಾರರ ನಾಡಿ ಮಿಡಿತ ಅರಿತಿರುವಂಥ PC ಗದ್ದಿಗೌಡರ್ ಅಂದರೆ ಸತತ 4 ಬಾರಿ ಬಾಗಲಕೋಟೆ BJPಯಿಂದ ಸಂಸದರಾಗಿ ಆಯ್ಕೆಯಾಗಿರೋದ್ರಿಂದ ಕ್ಷೇತ್ರದಲ್ಲಿ ಮತದಾರರ ನಾಡಿ ಮಿಡಿತ ಅರಿತಿರುವ ಗದ್ದಿಗೌಡರ್ ಬಾಗಲಕೋಟೆ ಕ್ಷೇತ್ರದ ರಾಜಕೀಯ ಅನುಭವ ಸಂಪೂರ್ಣವಾಗಿ ಬೆಳೆಸ್ಕೊಳ್ಳುವಂಥ ಚಾನ್ಸಸ್ ಇದೆ. ಇನ್ನು ಎರಡನೇದಾಗಿ ಯಾರನ್ನೂ ವಿರೋಧಿಸಲ್ಲ, ಅಂದರೆ ಸೂಕ್ಷ್ಮ ಸ್ವಭಾವ, ಯಾರ ಜೊತೆಯೂ ವಿರೋಧ ಕಟ್ಕೊಳ್ಳಲ್ಲ. ಅದು BJP ನಾಯಕರ ಜೊತೆ ಆದರೂ ಆಗಿರಲಿ ಅಥವಾ ಕಾಂಗ್ರೆಸ್ ನಾಯಕರ ಜೊತೆ ಆದರೂ ಆಗಿರಲಿ, ಯಾರ ಜೊತೆಯೂ ವಿರೋಧ ಕಟ್ಕೊಳ್ಳದೆ ಸೂಕ್ಷ್ಮವಾದ ಸ್ವಭಾವವನ್ನು ಹೊಂದಿದ್ದಾರೆ. ಇದು ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು ಮೂರನೇದು ಮೋದಿ ಅಲೆ. ದೇಶಾದ್ಯಂತ ಮೋದಿ ಅಲೆ ಜೋರಾಗಿದೆ, ಅದರಲ್ಲಿ ಬಾಗಲಕೋಟೆ ಜಿಲ್ಲೆ ಹೊರತಲ್ಲ. ಕಳೆದ ಬಾರಿ ಗದ್ದಿಗೌಡರು ಸೋಲ್ತಾರೋ ಅನ್ನೋ ವಿಶ್ಲೇಷಣೆ ಕೂಡ ಮಾಡಲಾಗಿತ್ತು. ಆದರೆ ಮೋದಿ ಅಲೆಯಲ್ಲಿ ಗದ್ದಿಗೌಡರು ಮತ್ತೆ ಸಂಸದರಾಗಿ ಆಯ್ಕೆಯಾದರು. ಆದರೆ ಈ ಹಿಂದೆ ಗದ್ದಿಗೌಡರವರು ಸ್ಪರ್ಧೆ ಮಾಡಿದಾಗ ಮೋದಿ ಅಲೆ ಇಲ್ಲದೇ ಇರುವಾಗಲೂ ಕೂಡ ತಮ್ಮ ವರ್ಚಸ್ಸಿನಿಂದ ಗೆದ್ದು ಬಂದಿದ್ದು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಇನ್ನು ನಾಲ್ಕನೇದಾಗಿ ಹೇಳಬೇಕಂದ್ರೆ ಗದ್ದಿಗೌಡರಿಗೆ ಬಂಡಾಯದ ಬಿಸಿ ಇಲ್ಲ. ಜಿಲ್ಲೆಯ BJP ಮುಖಂಡರೊಂದಿಗೆ ಉತ್ತಮ ವರ್ಚಸ್ಸು. ಜಿಲ್ಲೆಯಲ್ಲಿ BJPಯಿಂದ ಹಲವರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು. PC ಗದ್ದಿಗೌಡರಿಗೆ ಟಿಕೆಟ್ ಬೇಡ ಅಂದರೆ ಮಾತ್ರ ನಮಗೆ ಕೊಡಿ ಅಂತ ಹೇಳಿದರು. ಅದರ ಅರ್ಥ ಸಂಘರ್ಷದಿಂದ BJPಯಲ್ಲಿ ಟಿಕೆಟನ್ನು ಯಾರೂ ಕೇಳಿರಲಿಲ್ಲ. ಆದ್ದರಿಂದ BJPಯಲ್ಲಿ ಬಂಡಾಯದ ಬಿಸಿ ಗದ್ದಿಗೌಡರಿಗೆ ತಟ್ಟೋದಿಲ್ಲ. ಇನ್ನು 5ನೇದ್ದು ಪ್ರಬಲ ಗಾಣಿಗ ಸಮುದಾಯ, ಅಂದರೆ ರಾಜಕಾರಣಿಗಳನ್ನ ಹಿಡಿದು ಹೊಸ ಮತದಾರರವರೆಗೂ ಗದ್ದಿಗೌಡರವರು ಗೆಲ್ಲೋದು ಯಾವುದರಿಂದ ಅಂದರೆ ಗಾಣಿಗ ಸಮುದಾಯದ ಒಗ್ಗಟ್ಟಿನ ಮತದಾನ ಅಂತಲೇ ಹೇಳೋದು. ಗಾಣಿಗ ಸಮುದಾಯದ ಒಗ್ಗಟ್ಟಿನ ಮತ ಬೀಳುವ ಭರವಸೆ ಗದ್ದಿಗೌಡರಿಗೆ ಇದ್ದು, ಇದೇ ಕಾರಣಕ್ಕೆ ಕಾಂಗ್ರೆಸ್ನ ಜಮಖಂಡಿಯ ಮಾಜಿ ಶಾಸಕ ಗಾಣಿಗ ಸಮುದಾಯದ ಆನಂದ್ ನ್ಯಾಮಗೌಡರನ್ನು ಕಾಂಗ್ರೆಸ್ಸಿಂದ ಕಣಕ್ಕಿಳಿಸಬೇಕು ಅಂತ ಕಾಂಗ್ರೆಸ್ ಕೂಡ ಪ್ಲ್ಯಾನ್ ಮಾಡಿತ್ತು. ಸಹಾಯ ಕೇಳಿದವರಿಗೆ ಗದ್ದಿಗೌಡರು ಎಂದೂ ನಿರಾಸೆ ಮಾಡಿಲ್ಲ. ಅಂದರೆ ಪ್ರಚಾರ ಪ್ರಿಯರಲ್ಲದ ಗದ್ದಿಗೌಡರು ಮನೆಯವರೆಗೆ ಬಂದು ಸಹಾಯ ಕೇಳಿದವರನ್ನು ಯಾರನ್ನು ಬರಿಗೆಯಿಂದ ಕಳಿಸಿಲ್ಲ. ಕೇವಲ ಹಣ ಮಾತ್ರ ಅಲ್ಲ, ನ್ಯಾಯ ವ್ಯಾಜ್ಯಗಳಂಥ ವಿಷಯಗಳಲ್ಲಿ ಮುಂದಾಳತ್ವ ವಹಿಸಿ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಗದ್ದಿಗೌಡರು ಮಾಡಿದ್ದಾರೆ. ಇನ್ನು 7ನೇದಾಗಿ ಹೇಳಬೇಕಂದ್ರೆ ಗದ್ದಿಗೌಡರು ಕುಟುಂಬ ರಾಜಕಾರಣವನ್ನು ಒಪ್ಪಲ್ಲ. ರಾಜಕಾರಣಿಗಳು ಅಂದರೆ ತಾವು ತಮ್ಮ ಮಕ್ಕಳು ಅನ್ನುವ ಈ ಕುಟುಂಬ ರಾಜಕಾರಣ ಮಾಡುವಂಥ ಈ ಕಾಲದಲ್ಲಿ ಸತತ 20 ವರ್ಷದಿಂದ ಸಂಸದರಾಗಿದ್ದರೂ ತಮ್ಮ ಕುಟುಂಬದ ಯಾವೊಬ್ಬ ವ್ಯಕ್ತಿಯನ್ನು ರಾಜಕಾರಣಕ್ಕೆ ಬಾರದಂತೆ ನೋಡಿಕೊಂಡಿದ್ದಲ್ಲದೆ BJP ಕಾರ್ಯಕರ್ತರನ್ನು ಬೆಳೆಸುವ ಗುಣ ಇರೋದರಿಂದ ಕಾರ್ಯಕರ್ತರ ವಿಶ್ವಾಸಕ್ಕೆ ಇವರು ಪಾತ್ರರಾಗಿದ್ದಾರೆ. ಇನ್ನು 8ನೇದು ಭ್ರಷ್ಟಾಚಾರದ ಆರೋಪ ಇಲ್ಲ. 20 ವರ್ಷ ಸಂಸದರಾಗಿ ರಾಜಕಾರಣ ಮಾಡಿದರೂ ಈವರೆಗೂ ವಿರೋಧ ಪಕ್ಷದವರು ಗದ್ದಿಗೌಡರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಯಾರೂ ಆರೋಪ ಮಾಡಿಲ್ಲ. ಇದರರ್ಥ ಗದ್ದಿಗೌಡರವರು ಕಳಂಕರಹಿತ ರಾಜಕಾರಣಿ ಎಂಬುದು ಇವರು ಮಾತ್ರ ಪ್ಲಸ್ ಪಾಯಿಂಟ್ ಆಗ್ತದೆ. ಇದರಲ್ಲಿ ಗದ್ದಿಗೌಡರ ಗೆಲ್ಲೋದಕ್ಕೆ ಕಾರಣಗಳು ಏನಂತ ನೋಡಿದರೆ, ಈಗ ಗದ್ದಿಗೌಡರ ಸೋಲಿಗೆ ಕಾರಣಗಳು ಏನಾಗ್ಬೋದು ಅಂತ ನೋಡೋಣ. ಜಿಲ್ಲೆಯಲ್ಲಿ ಅಂದುಕೊಂಡಷ್ಟು ಕೊಡುಗೆ ನೀಡಿಲ್ಲ. ಗದ್ದಿಗೌಡರು ಸತತ 4 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದು, ಇವರ ಕೊಡುಗೆಗಳು ಏನು ಎಂಬುದನ್ನು ವಿರೋಧ ಪಕ್ಷದವರು ಅಸ್ತ್ರವಾಗಿ ಉಪಯೋಗ ಮಾಡ್ತಿರೋದು ಎಲ್ಲೋ ಒಂದು ಕಡೆ ಇವರಿಗೆ ಮತಗಳ ವಿಭಜನೆಗೆ ಕಾರಣ ಆಗ್ಬೋದು ಅನ್ನಿಸ್ತಾ ಇದೆ. ನಾನು ಕೆಲಸ ಮಾಡಿದ್ದೀನಿ, ಸಂದರ್ಭ ಬಂದಾಗ ಬಿಡುಗಡೆನೂ ಮಾಡ್ತೀನಿ ಅಂತ ಗದ್ದಿಗೌಡರು ಹೇಳ್ತಾನೆ ಇದ್ದಾರೆ. ಆದರೆ ಯಾವಾಗ ಬಿಡುಗಡೆ ಮಾಡ್ತಾರೋ ಗೊತ್ತಿಲ್ಲ. ಇನ್ನು 2ನೇದು ವಿರೋಧಿ ಅಲೆ. ಸತತ 4 ಬಾರಿ ಆಯ್ಕೆಯಾಗಿರುವಂಥ ಗದ್ದಿಗೌಡರು ಈ ಬಾರಿ ವಿರೋಧಿ ಅಲೆ ಅಪ್ಪಳಿಸುವ ಎಲ್ಲ ಸಾಧ್ಯತೆ ಇದೆ. ವರ್ಷದಿಂದ ವರ್ಷಕ್ಕೆ ಹೊಸ ಮತದಾರರು ಹೊಸ ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಕೊಂಡು ಮತದಾನ ಮಾಡೋದು ಸರ್ವೇ ಸಾಮಾನ್ಯ.
5ನೇ ಬಾರಿ ಹೊಸ ಮುಖಕ್ಕೆ ಅವಕಾಶ ನೀಡುವಂಥ ಎಲ್ಲ ಸಾಧ್ಯತೆ ಇರೋದನ್ನು ಅಲ್ಲಗಳೆಯುವಂತಿಲ್ಲ. ಇನ್ನು 3ನೇದ್ದು, PC ಗದ್ದಿಗೌಡರು ದುಡ್ಡು ಖರ್ಚು ಮಾಡೋ ಮನುಷ್ಯ ಅಲ್ಲ. ರಾಜಕಾರಣ ಅಂದರೆ ಪಕ್ಷ ವರ್ಚಸ್ಸು ಮಾತ್ರ ಅಲ್ಲ, ದುಡ್ಡು ಕೂಡ ಮಹತ್ವ ಪಾತ್ರ ವಹಿಸುತ್ತೆ. ಜಿಲ್ಲೆಗೆ ಬರೋ ಪಾರ್ಟಿ ಫಂಡನ್ನು ಹೊರತುಪಡಿಸಿ ಮಾಜಿ ಮತ್ತು ಹಾಲಿ ಶಾಸಕರು ಮಾತ್ರ ದುಡ್ಡುಗಳನ್ನು ಹಾಕಿ ಇವರ ಚುನಾವಣೆ ಮಾಡಬೇಕು. ಇನ್ನು 4ನೇದ್ದು, ಜಿಲ್ಲೆಯ ಬಿ ಹೂ ಜ ಮೂತೇನದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಇದೆ. ಅಂದರೆ ಬಾಗಲಕೋಟೆ, ಬೀಳಿಗಿ, ಹುನಗುಂದ, ಜಮಖಂಡಿ, ತೇರದಾಳ ಮತ್ತು ಗದಗ ಜಿಲ್ಲೆಯ ನರಗುಂದವು ಬಾಗಲಕೋಟೆ ಕ್ಷೇತ್ರದಲ್ಲಿ ಬರುವುದರಿಂದ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದು ಕಾಂಗ್ರೆಸ್ ಪ್ರಾಬಲ್ಯ ಹೆಚ್ಚಾಗಿದೆ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಹೊಸ ಮುಖಕ್ಕೆ ಮಣೆ ಹಾಕಿರುವ ಕಾಂಗ್ರೆಸ್ ಪಕ್ಷ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ. ಸಂಯುಕ್ತ ಪಾಟೀಲ್ ಅವರ ಗೆಲುವಿಗೆ ಏನೇನು ಕಾರಣಗಳಿವೆ ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ, ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಹೆಚ್ಚಾಗಿದೆ. ನಾನು ಮೊದಲೇ ಹೇಳಿದ ಹಾಗೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾದರೆ ಸಂಯುಕ್ತ ಪಾಟೀಲ್ಗೆ ವರದಾನ ಆಗುವ ಎಲ್ಲ ಸಾಧ್ಯತೆ ಇದೆ. ಇನ್ನು 2ನೇದಾಗಿ, ಕಾಂಗ್ರೆಸ್ ಸರ್ಕಾರದ ಬಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರೋದರಿಂದ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪರ ಅಲೆ ಎಬ್ಬಿಸುವಂಥ ಸಾಧ್ಯತೆ ಇದೆ. ಇನ್ನು 3ನೇದಾಗಿ, ತಂದೆ ಶಿವಾನಂದ ಪಾಟೀಲ್ರ ಬಲ. ಸಂಯುಕ್ತ ಪಾಟೀಲ್ ಅವರ ತಂದೆ ಬಸವನ ಬಾಗೇವಾಡಿ ಶಾಸಕ ಮತ್ತು ಸಚಿವ ಶಿವಾನಂದ ಪಾಟೀಲ್. ಇತ್ತ ರಾಜ್ಯದ ಹಲವು ಕಡೆ ಸಚಿವರ ಪುತ್ರಿಯರಿಗೆ ಮಣೆ ಹಾಕಿರುವ ಕಾಂಗ್ರೆಸ್ ಶಿವಾನಂದ ಪಾಟೀಲ್ ಅವರ ಪುತ್ರಿಗೆ ಕೂಡ ಟಿಕೆಟ್ ನೀಡಿದೆ. ಈ ಹಿಂದೆ ಬಾಗಲಕೋಟೆ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದಂಥ ಅನುಭವ ಹೊಂದಿದ್ದಾರೆ ಮತ್ತು ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರೊಂದಿಗೆ ಉತ್ತಮ ಸಂಬಂಧಗಳನ್ನು ಹೊಂದಿರುವಂತಹ ಶಿವಾನಂದ ಪಾಟೀಲರು ಪುತ್ರಿ ಸಂಯುಕ್ತ ಪಾಟೀಲ್ ಅವರನ್ನು ಶತಾಯ ಗೆಲ್ಲಿಸಲೇಬೇಕೆಂಬ ಹಠ ಹೊಂದಿದ್ದಾರೆ. ಇನ್ನು 4ನೇದಾಗಿ, ಸಂಯುಕ್ತ ಪಾಟೀಲ್ ಅವರ ವೈಯಕ್ತಿಕ ವರ್ಚಸ್ಸು. ಸಂಯುಕ್ತ ಪಾಟೀಲ್ ಕೇವಲ ಸಚಿವರ ಪುತ್ರಿ ಅನಿಸಿಕೊಳ್ಳದೆ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದಾರೆ. ರಾಜಕಾರಣ ಚದುರಂಗ ಆಟವನ್ನು ಆಡಬಲ್ಲಂತಹ ಮಹಿಳೆ ಕೂಡ ಇವರು. ಕಾನೂನು ಪದವಿ ಪಡೆದಿರುವಂಥ ಸಂಯುಕ್ತ ಪಾಟೀಲ್ ಅವರು ಯಾರ ಜೊತೆ ಹೇಗೆ ಮಾತಾಡಬೇಕು, ಎಲ್ಲಿ ಹೇಗೆ ವರ್ತಿಸಬೇಕು, ಯಾರನ್ನು ವಿರೋಧಿಸಬೇಕು, ಯಾರನ್ನು ಸಮಾಧಾನ ಮಾಡಬೇಕು ಅನ್ನುವಂತಹ ರಾಜಕೀಯ ಕಲೆಗಳನ್ನು ಕರಗತ ಮಾಡಿಕೊಂಡಿದ್ದಾರೆ. ಯುವಕರು ಸೇರಿದಂತೆ ಹಿರಿಯರಲ್ಲೂ ಹೊಸ ಭರವಸೆ ಮೂಡುವಂಥ ನಾಯಕಿ ಇವರಾಗಿದ್ದಾರೆ. ಇನ್ನು 5ನೇಯದ್ದು, ಮುಸ್ಲಿಂ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 3 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಮುಸ್ಲಿಂ ಸಮುದಾಯ ಹೊಂದಿದೆ. ಈ ಮುಸ್ಲಿಂ ಸಮುದಾಯದ ಮತಗಳು ಮೋದಿ ವಿರೋಧಿಸುವ ಭರದಲ್ಲಿ ಕಾಂಗ್ರೆಸ್ಗೆ ಮತಗಳನ್ನು ಹಾಕುವ ಎಲ್ಲ ಸಾಧ್ಯತೆ ಇದೆ. ಇನ್ನು 6ನೇದಾಗಿ, ಪಕ್ಷೇತರರನ್ನು ಸೆಳೆಯುವ ಪ್ರಯತ್ನ ಮಾಡ್ತಿದ್ದಾರೆ. ಕಳೆದ ವಿಧಾನಸಭೆಯಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿದ್ರೋ ಅವರ ಜೊತೆ ಮಾತುಕತೆ ನಡೆಸಲು ಮುಂದಾಗಿರುವಂಥ ಶಿವಾನಂದ ಪಾಟೀಲರು ಯಾವ ಒಂದು ಮತವನ್ನು ಬಿಡದೆ ಸಂಯುಕ್ತ ಪಾಟೀಲರನ್ನು ಗೆಲ್ಲಿಸಬೇಕು ಅನ್ನೋ ಪ್ಲಾನ್ ಮಾಡಿದ್ದಾರೆ. ಇದಿಷ್ಟು ಸಂಯುಕ್ತ ಪಾಟೀಲ್ ಅವರ ಗೆಲುವಿಗೆ ಕಾರಣವಾದರೆ ಇವರ ಸೋಲಿಗೆ ಕಾರಣ ಏನಾಗ್ಬೋದನ್ನು ನೋಡ್ಕೊಂಬರೋಣ. ಇವರ ಸೋಲಿಗೆ ಮೊದಲನೇ ಕಾರಣ ವೀಣಾ ಕಾಶ್ಯಪ್ನವರ ಬಂಡಾಯ. ಜಿಲ್ಲೆಯಲ್ಲಿ ಪ್ರಬಲ ಆಕಾಂಕ್ಷಿಯಾಗಿದ್ದ ವೀಣಾ ಕಾಶ್ಯಪ್ನವರ್ ಸಂಯುಕ್ತ ಪಾಟೀಲ್ ಟಿಕೆಟ್ ಘೋಷಣೆ ಹಿನ್ನೆಲೆಯಲ್ಲಿ ಕಣ್ಣೀರಿಟ್ಟಿದ್ದಲ್ಲದೆ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಎಲೆಕ್ಷನ್ ಮಾಡಲ್ಲ ಅನ್ನೋದನ್ನು ಹೇಳಿದ್ದಾರೆ. ಇದರಿಂದ ಸಂಯುಕ್ತ ಪಾಟೀಲ್ಗೆ ಬಂಡಾಯದ ಬಿಸಿ ತಟ್ಟದೆ ಬಿಡಲ್ಲ. ಇನ್ನು 2ನೇದಾಗಿ, ಕ್ಷೇತ್ರಕ್ಕೆ ಇದು ಹೊಸ ಮುಖ. ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗುವವರೆಗೂ ಬಾಗಲಕೋಟೆಯ ಬಹುತೇಕ ಮತದಾರರಿಗೆ ಸಂಯುಕ್ತ ಪಾಟೀಲ್ ಯಾರೆಂಬುದು ಗೊತ್ತಿರಲೇ ಇಲ್ಲ. ಹೊಸ ಮುಖ ದಿಢೀರ್ನೆ ಕ್ಷೇತ್ರಕ್ಕೆ ಆಗಮಿಸಿ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಜನತೆಯ ಮನೆಗೆ ತೆರಳಿ ತಮ್ಮ ವ್ಯಕ್ತಿತ್ವ ತಿಳಿಸುವುದು ಬಹಳ ಕಷ್ಟದ ಕೆಲಸ. ಇದರಿಂದ ಮತದಾರ ಗೊತ್ತಿರುವ ಮುಖಗಳಿಗೆ ಮತ ಹಾಕುವ ಭೀತಿ ಎದುರಾಗಲಿದೆ. ಇನ್ನು 3ನೇದಾಗಿ, ಬೇರೆ ಜಿಲ್ಲೆಯವರು ಅನ್ನುವ ಕೂಗು. ಸಂಯುಕ್ತ ಪಾಟೀಲ್ ವಿಜಯಪುರ ಜಿಲ್ಲೆಯಿಂದ ಬಂದವರು. ಬಾಗಲಕೋಟೆ ಜಿಲ್ಲೆಗೆ ಅವರ ಕೊಡುಗೆ ಏನು ಅಂತ ಮತದಾರರಲ್ಲಿ ಪ್ರಶ್ನೆ ಮೂಡೋದು ಸಹಜ. ಇತ್ತ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆ ಎರಡೂ ಒಂದೇ ಎಂದು ಸಚಿವ ಶಿವಾನಂದ ಪಾಟೀಲ್ ಮತ್ತು ಸಂಯುಕ್ತ ಪಾಟೀಲ್ಗೆ ಹೇಳಿಕೆ ನೀಡಿದರು. ಮಾನಸಿಕವಾಗಿ ಜಿಲ್ಲೆಯ ಜನ ಒಪ್ಪಿಕೊಳ್ಳುವಂತೆ ಮಾಡೋದು ತುಂಬ ಕಷ್ಟ. ಅಂದರೆ ಬಾಗಲಕೋಟೆ ಮತ್ತು ವಿಜಯಪುರ ಜನ ಎರಡು ಒಂದೇ ಅನ್ನೋದು ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಇನ್ನು 4ನೇದು, ಮೋದಿಯಲ್ಲೇ. ಈ ಹಿಂದೆ JDS ಮತ್ತು ಕಾಂಗ್ರೆಸ್ ಅಲಯನ್ಸ್ ಇದ್ದಾಗ ಕೂಡ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕಾಗಲಿಲ್ಲ. ಮೋದಿ ವಲಯದಲ್ಲಿ ರಾಜ್ಯದಲ್ಲಿ 25ಕ್ಕೂ ಹೆಚ್ಚು ಸೀಟು ಬೈದು ಅದರಲ್ಲಿ 400ಕ್ಕೂ ಹೆಚ್ಚು ಸ್ಥಾನ ಈ ಬಾರಿ ಗೆದ್ದೇ ಗೆಲ್ತೀವಿ ಮೋದಿ ಪಣ ತೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಮೋದಿ ವಲಯವನ್ನು ವಿರೋಧಿಸಿ ಕಾಂಗ್ರೆಸ್ ಗೆದ್ದು ಬರೋದು ತುಂಬ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಇನ್ನು 5ನೇದಾಗಿ, ಪಂಚಮಸಾಲಿ ಮತಗಳ ವಿಭಜನೆ ಆಗಲಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಂಚಮಸಾಲಿ ಮತಗಳನ್ನು ಹೊಂದಿರುವಂಥ ತನ್ನದೇ ಆದ ವೋಟ್ ಬ್ಯಾಂಕನ್ನು ಹೊಂದಿದೆ. ಇತ್ತ ಸಂಯುಕ್ತ ಪಾಟೀಲ್ ಕೂಡ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ್ದರೂ ವೀಣಾ ಕಾಶ್ಯಪ್ನವರ್ ಪಂಚಮಸಾಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಕಂಡವರು. ಇದರಿಂದ ಜಿಲ್ಲೆಯಲ್ಲಿ ವೀಣಾ ಕಾಶ್ಯಪ್ನವರು ಸ್ಪರ್ಧೆ ಮಾಡಿದರೆ ಪಂಚಮಸಾಲಿ ಮತಗಳ ವಿಭಜನೆ ಆಗುವ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ನನಗೇ ಸಿಗುತ್ತದೆ ಎಂದು ಆತ್ಮವಿಶ್ವಾಸದಲ್ಲಿದ್ದಂತಹ ವೀಣಾ ಕಾಶ್ಯಪ್ನವರಿಗೆ ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿಸಿ ಶಾಕ್ ನೀಡಿದೆ. ಇದರ ಬೆನ್ನಲ್ಲೇ ಕಣ್ಣೀರಿಟ್ಟ ವೀಣಾ ಕಾಶ್ಯಪ್ನವರು ಮುಖಂಡರಿಗೆ ಮಾರ್ಚ್ 28ರ ತನಕ ಗಡುವು ನೀಡಿದ್ದು ಕಾಂಗ್ರೆಸ್ ಪಕ್ಷ ಟಿಕೆಟ್ ಬದಲಾವಣೆ ಮಾಡದಿದ್ದರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲುವುದು ಪಕ್ಕಾ ಅಂತ ಹೇಳ್ಕೊಂಡಿದ್ದಾರೆ. ಅದರಂತೆ ವೀಣಾ ಕಾಶ್ಯಪ್ನವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರೆ ಇವರಿಗಿರುವ ಬಲಾಬಲ ಏನಿದೆ ಅಂತ ನೋಡೋಣ.
ವೀಣಾ ಕಾಶ್ಯಪ್ನವರು ಗೆಲ್ಲೋದಕ್ಕೆ ಏನೇನು ಕಾರಣಗಳಿವೆ ಅನ್ನೋದನ್ನು ನೋಡೋಣ ಬನ್ನಿ. ಒಂದನೇದ್ದು ಅವರ ವೈಯಕ್ತಿಕ ವರ್ಚಸ್ಸು. ವೀಣಾ ಕಾಶ್ಯಪ್ನವರು ಶಾಸಕ ವಿಜಯಾನಂದ ಕಾಶ್ಯಪ್ನವರ ಪತ್ನಿ ಅಂತ ಮಾತ್ರ ಗುರುತಿಸಿಕೊಳ್ಳದೆ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಕೂಡ ಆಗಿ ಜಿಲ್ಲೆಯಲ್ಲಿ ತಮ್ಮದೇ ಆದ ವರ್ಚಸ್ಸನ್ನು ಮೂಡಿಸಿಕೊಂಡವರು. ಇನ್ನು ಎರಡನೇದಾಗಿ ಅವರ ಪತಿಯ ಬೆಂಬಲ. ಪತಿಗೆ ಟಿಕೆಟ್ ಮಿಸ್ ಆದ ಬೆನ್ನಲ್ಲೇ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಸ್ವತಃ ಫೀಲ್ಡ್ಗೆ ಇಳಿದು ಪತ್ನಿಯ ಪರ ಬ್ಯಾಟ್ ಬೀಸಿದ್ದಾರೆ. ಜಿಲ್ಲೆಯಲ್ಲಿ ಪಂಚಮಸಾಲಿ ಮತಗಳ ಜೊತೆಗೆ ಬೇರೆ ಬೇರೆ ಸಮುದಾಯದ ಮುಖಂಡರೊಂದಿಗೆ ಸಮಾಲೋಚನೆ ಮಾಡಿರುವಂಥ ವಿಜಯಾನಂದ ಕಾಶ್ಯಪ್ನವರು ಈ ಸಾರಿ ಪ್ರತಿಷ್ಠೆಯಾಗಿ ಇದನ್ನು ಸ್ವೀಕರಿಸಿದ್ದಾರೆ. ನಮ್ಮ ಕುಟುಂಬಕ್ಕೆ ಅನ್ಯಾಯವಾಗಿದೆ ಅನ್ನೋದನ್ನು ಪತ್ನಿಯನ್ನು ಗೆಲ್ಲಿಸುವುದರ ಮೂಲಕ ಹಠ ಸಾಧಿಸುವ ಸಾಹಸಕ್ಕೆ ಕಾಶ್ಯಪ್ನವರು ಕೈ ಹಾಕಿದ್ದಾರೆ. ಇನ್ನು ಮೂರನೇದಾಗಿ ಸೋತರು ಕ್ಷೇತ್ರ ಬಿಡದಂತಹ ವೀಣಾ ಕಾಶ್ಯಪ್ನವರು. ಸಾಮಾನ್ಯವಾಗಿ ಚುನಾವಣೆಗಳಲ್ಲಿ ಸೋತ ಅಭ್ಯರ್ಥಿಗಳು ಮನೆ ಸೇರ್ಕೋತಾರೆ ಅಥವಾ ಮತ್ತೆ ಚುನಾವಣೆ ಬಂದಾಗ ಕ್ಷೇತ್ರಕ್ಕೆ ಬರ್ತಾರೆ. ಆದರೆ ಲೋಕಸಭೆ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು 2019ರಲ್ಲಿ ಲೋಕಸಭೆ ಚುನಾವಣೆ ಸೋತ ನಂತರವೂ ವೀಣಾ ಕಾಶ್ಯಪ್ನವರು ಜಿಲ್ಲೆಯಾದ್ಯಂತ ಸತತ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಕೆಲಸ ಮಾಡಿದ್ರಿಂದ ಇದು ಅವರಿಗೆ ವರದಾನ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಇನ್ನು ನಾಲ್ಕನೆಯದಾಗಿ ವೀಣಾ ಕಾಶ್ಯಪ್ನವರು ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ವೀಣಾ ಕಾಶ್ಯಪ್ನವರು ತಮ್ಮದೇ ಆದ ಅಭಿಮಾನಿ ಬಳಗ ಹೊಂದಿದ್ದು ಜಿಲ್ಲೆಯಾದ್ಯಂತ ವೀಣಾ ಕಾಶ್ಯಪ್ನ ಪರವಾಗಿ ಪಕ್ಷಾತೀತವಾಗಿ ಕೆಲಸ ಮಾಡುವ ಭರವಸೆ ನೀಡಿದ್ದಾರೆ. ವೀಣಾ ಕಾಶ್ಯಪ್ನವರು ಪಕ್ಷೇತರ ಅಭ್ಯರ್ಥಿಯಾಗಲು ಸಿದ್ಧರಾಗಲು ಇದೇ ಕಾರಣ ಅಂತ ಅನ್ಲಾಗ್ತಾ ಇದೆ. ಇನ್ನು ಐದನೆಯದ್ದು ಅನುಕಂಪ. ವೀಣಾ ಕಾಶ್ಯಪ್ನವರು ಜಿಲ್ಲೆಯಾದ್ಯಂತ ಸಂಚರಿಸಿ ಲೋಕಸಭೆಗೆ ತಯಾರಿ ನಡೆಸಿದ್ರು ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರಣೆ. ದಿಢೀರ್ನೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಮಿಸ್ ಆಗುತ್ತಿದ್ದಂತೆ ವೀಣಾ ಕಾಶ್ಯಪ್ನವರು ಕಣ್ಣೀರಿಟ್ಟಿದ್ದು ಮತ್ತು ಸ್ವಾಭಿಮಾನದ ಪ್ರಶ್ನೆ ಎಂದಿದ್ದು ಪುರುಷರು ಮತ್ತು ಮಹಿಳೆಯರು ಸೇರಿದಂತೆ ಎಲ್ಲರಲ್ಲೂ ಅನುಕಂಪ ಮೂಡಿಸಿದೆ. ಈ ಹಿಂದೆ ಮಂಡ್ಯದಲ್ಲಿ ಸುಮಲತಾ ನಡೆ ಸ್ವಾಭಿಮಾನದ ಕಡೆಗೆ ಎಂಬುದು ಕೂಗು ಎದ್ದಿದ್ದಲ್ಲದೆ ಪಕ್ಷೇತರವಾಗಿ ಸಂಸದೆಯೂ ಕೂಡ ಆಗಿದ್ದರು. ಅದರಂತೆ ಸ್ವಾಭಿಮಾನದ ಟ್ಯಾಗ್ಲೈನ್ ಕೋಟ್ ಮಾಡುತ್ತಿರುವಂತಹ ವೀಣಾ ಕಾಶ್ಯಪ್ನವರು ಪಕ್ಷೇತರವಾಗಿಯೂ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಹೊಂದಿದ್ದಾರೆ. ಇದಿಷ್ಟು ವೀಣಾ ಕಾಶ್ಯಪ್ನವರು ಗೆಲ್ಲುವಂತಹ ಅಂಶಗಳಾದರೆ ವೀಣಾ ಕಾಶ್ಯಪ್ನವರು ಸೋಲಿಗೆ ಏನೇನು ಕಾರಣಗಳಾಗಬಹುದನ್ನು ನೋಡ್ಕೊಂಬರೋಣ. ಮೊದಲನೆಯದಾಗಿ ಒಮ್ಮತವಿಲ್ಲದ ಮುಖಂಡರು. ಜಿಲ್ಲೆಯಲ್ಲಿ ವೀಣಾ ಕಾಶ್ಯಪ್ನವರು ಟಿಕೆಟ್ ಮಿಸ್ ಆಗಲು ಜಿಲ್ಲೆಯಲ್ಲಿ ನಾಯಕರು ಎಂಬುದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇಲ್ಲಿ ನಾಯಕರ ನಡುವೆ ಸಮನ್ವಯ ಕೊರತೆ ಇದ್ದು ಹುಣಗೂರು ಮತಕ್ಷೇತ್ರ ಹೊರತುಪಡಿಸಿದರೆ ಬೇರೆ ಯಾವ ಕ್ಷೇತ್ರದಲ್ಲೂ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡುವಂತಹ ಯಾವುದೇ ಮುನ್ಸೂಚನೆ ಕಾಣ್ತಾ ಇಲ್ಲ. ಇನ್ನು ಎರಡನೇದು ಲೋಕಸಭೆಯ ಇತಿಹಾಸ. ಇನ್ನು ಬಾಗಲಕೋಟೆ ಲೋಕಸಭೆ ಇತಿಹಾಸ ನೋಡೋದಾದರೆ ವಿಭಜಿತ ಬಾಗಲಕೋಟೆ ವಿಜಯಪುರ ಜಿಲ್ಲೆಯಿಂದ ಈವರೆಗೂ ಬಾಗಲಕೋಟೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಯಾರೊಬ್ಬರು ಗೆಲುವು ಸಾಧಿಸಿದ ಇತಿಹಾಸವೇ ಇಲ್ಲ. ಇನ್ನು ಮೂರನೇದು ಮೋದಿಯಲ್ಲೇ. ಸಂಯುಕ್ತ ಪಾಟೀಲ್ಗೆ ಎದುರಾಗುವ ಮೋದಿಯಲ್ಲೇ ಕೂಡ ವೀಣಾ ಕಾಶ್ಯಪ್ನವರಿಗೆ ಸಹಜವಾಗಿ ಎದುರಾಗುತ್ತೆ. ಇನ್ನು ನಾಲ್ಕನೆಯದಾಗಿ ರಾಜ್ಯ ನಾಯಕರ ಒತ್ತಡ. ಇತ್ತ ವೀಣಾ ಕಾಶ್ಯಪ್ನವರು ಮನವೊಲಿಸಲು ಮುಂದಾಗಿರುವ ರಾಜ್ಯ ನಾಯಕರು ಮಾರ್ಚ್ 28ಕ್ಕೆ ಸಭೆ ಕರೆದಿದ್ದು ಅಕಸ್ಮಾತ್ ವೀಣಾ ಕಾಶ್ಯಪ್ನವರ ಸಂಧಾನ ವಿಫಲವಾದರೆ ರಾಜ್ಯ ನಾಯಕರು ಬಾಗಲಕೋಟೆಗೆ ಬಂದು ವೀಣಾ ಕಾಶ್ಯಪ್ನವರ ವಿರುದ್ಧ ಪ್ರಚಾರ ಮಾಡುವಂಥ ಭೀತಿ ಎದುರಾಗಬಹುದು. ಇನ್ನು ಐದನೇ ಕಾರಣ ಕಾಂಗ್ರೆಸ್ ಕಾರ್ಯಕರ್ತರು. ಅಂದರೆ ಯಾವುದೇ ಪಕ್ಷ ಇರಲಿ, ಪಕ್ಷ ನಿಷ್ಠೆ ಇರುವಂಥ ಕಾರ್ಯಕರ್ತರು ಪಕ್ಷದಿಂದ ಯಾರೇ ಅಭ್ಯರ್ಥಿ ಆದರೂ ಅವರ ಪರವಾಗಿ ಕೆಲಸ ಮಾಡುವಂಥ ಪರಿಪಾಠ ಇರುತ್ತೆ. ಇದರಿಂದ ಹುಣಗೂರು ಮತ್ತು ಇಳಕಲ್ ತಾಲೂಕುಗಳನ್ನು ಹೊರತುಪಡಿಸಿದರೆ ಕಾಂಗ್ರೆಸ್ ಕಾರ್ಯಕರ್ತರು ವೀಣಾ ಕಾಶ್ಯಪ್ನವರ ಪರ ನಿಲ್ಲುವಲ್ಲಿ ಹಿಂಜರಿಕೆ ಮಾಡ್ಬೋದು. ಇದಿಷ್ಟು ಬಾಗಲಕೋಟೆಯ ಲೋಕಬಲ ವಿಶೇಷ ಕಾರ್ಯಕ್ರಮವಾಗಿತ್ತು. ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಫೇಸ್ಬುಕ್ನಲ್ಲಿ ವಿಜಯ ಧ್ವನಿ ನ್ಯೂಸನ್ನು ಫಾಲೋ ಮಾಡಿ ಮತ್ತು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಮಸ್ಕಾರ.